ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ NJ ಚಾನಲ್. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆಯ 3 ತಿಂಗಳು ದುಡ್ಡು ಒಂದೇ ಸಲ ಬರುತ್ತಂತೆ. ಯಾವಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳು ದುಡ್ಡು ಒಂದೇ ಸಲ ಬರುತ್ತೆ ನಿಮಗೆ. ಅಂದರೆ ಬರೋದು ಸ್ವಲ್ಪ ಲೇಟ್ ಆದರೂ ಕೂಡ ಒಂದೇ ಸಲ 6,000 ರೂಪಾಯಿ 3 ಕಂತಿಂದು ಒಂದೇ ಸಲ ಬರುತ್ತಂತೆ. ಫ್ರೆಂಡ್ ಈ ದುಡ್ಡು ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ, ಬರೋಕ್ಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಕ್ಲಿಯರಿಟಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಜೂನ್ ತಿಂಗಳಿದ್ದು ಬಂತು, 2,000 ಬಂತು. ಹೋದ ತಿಂಗಳು ಬಂತು. ಅದು ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಈ ಒಂದು ಸೆಪ್ಟೆಂಬರ್ ಎಂಡಲ್ಲಿದ್ದೀವಿ ನಾವೀಗ. ಸೆಪ್ಟೆಂಬರ್ ಎಂಡಲ್ಲಿದ್ದರೂ ಕೂಡ ಇನ್ನೂ 3 ತಿಂಗಳು ದುಡ್ಡು ಕೂಡ ಇನ್ನೂ ಬಂದಿಲ್ಲ. ಕಾರಣ ಏನಪ್ಪ ಅಂದರೆ ಹಣಕಾಸು ಇಲಾಖೆಯಿಂದ ದುಡ್ಡು ಅನುದಾನ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲಂತೆ. ಫ್ರೆಂಡ್ ಟೋಟಲಾಗಿ ಏನಾದರೂ ಒಂದು ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಏನಾದರೂ ಕರ್ನಾಟಕಕ್ಕೆ ಟೋಟಲಾಗಿ 2,500 ಕೋಟಿ ಬೇಕಂತೆ. ಫ್ರೆಂಡ್ 2,500 ಕೋಟಿ ಬೇಕಂತೆ. ಟೋಟಲಾಗಿ ಬಾಕಿ ಇರೋದು 3 ತಿಂಗಳದ್ದು ಬಾಕಿ ಇರೋದು 7,500 ಕೋಟಿ ಇನ್ನೂ ಕೂಡ ಬಾಕಿ ಇದೆ. ಫ್ರೆಂಡ್ ಇನ್ನೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಹಣಕಾಸು ಇಲಾಖೆಯಿಂದ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ತಿಳಿಸಿದರು. ಫ್ರೆಂಡ್ ಬಂದರೆ ನಿಮಗೆ ಇನ್ಮೇಲೆ ಒಂದು ವಾರ ಅಥವಾ 15 ದಿವಸ ಒಳಗಡೆ ನಿಮಗೆ ಈ ಒಂದು ದಸರಾಕ್ಕೆ, ಏನು ನವರಾತ್ರಿ ಹಬ್ಬ ಇದೆಲ್ಲ, ಈ ಒಂದು ದಸರಾಕ್ಕೆ ಟೋಟಲಾಗಿ 3 ಕಂತು 6,000 ರೂಪಾಯಿ ನಿಮಗೆ ಒಂದೇ ಸಲ ಬರುತ್ತಂತೆ ದುಡ್ಡು. ಫ್ರೆಂಡ್ ಇದಕ್ಕೆ ಒಂದು 15 ದಿವಸ ಕಾಯಲೇಬೇಕು. ಫ್ರೆಂಡ್ ಅವಾಗ ಅಲ್ಲ, ಆದರೆ ಒಂದು 2,500 ಹಾಕಲ್ಲ, 2,500 ಹಾಕಲ್ಲ, ಟೋಟಲಾಗಿ 6,000 ದುಡ್ಡು ಒಂದೇ ಸಲ ಬರುತ್ತಂತೆ. ಫ್ರೆಂಡ್ ಅದು ವೇಟ್ ಮಾಡಬೇಕು. ವೇಟ್ ಮಾಡಿದರೆ ಬಂದೇ ಬರುತ್ತೆ. ಫ್ರೆಂಡ್ಸ್ ಸ್ವತಃ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿರೋದು ಮಾಹಿತಿ. ಫ್ರೆಂಡ್ ನಿಮ್ಗೆ ಏನನ್ಸಂತ ಕಮಿಟ್ ಮೂಲಕ ತಿಳಿಸಿ. 3 ಕಂತಿದ್ದು ದುಡ್ಡು ಒಂದೇ ಸಲ ಬರುತ್ತಂತೆ ನಮಗೆ. ಹಾಗೆ ಈ ಒಂದು ದುಡ್ಡು ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದು ಕೂಡ ಕ್ಲಿಯರಿಟಿ ತಿಳಿಸಿದ್ದೀನಿ. ಫ್ರೆಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸಂತ ಕಮಿಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋನ ಟೇಕ್ ಕೇರ್, ಬಾಯ್.